ನಾವಿವತ್ತು ಮುಖ್ಯಮಂತ್ರಿಗಳನ್ನು ನಮ್ಮೊಂದು ಅಡ್ವೊಕೇಟ್ಸ್ ಟೀಮ್ ಆಗಿ ಹೋಗಿ ಭೇಟಿ ಮಾಡಿದ್ವಿ. ನಾವೊಂದು ರೆಪ್ರೆಸೆಂಟೇಷನ್ ಮಾಡ್ಕೊಂಡಿದ್ವಿ. ಆ ರೆಪ್ರೆಸೆಂಟೇಷನಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ವಿ, ಒಂದು SIT ಮಾಡಬೇಕು, ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ಮಾಡಬೇಕು ಅಂತ ಭಾಳ ಕ್ಲಿಯರಾಗಿ ಹೇಳಿದ್ವಿ. ಅದ್ರ ಜೊತೆಗೆ ಆ ಇನ್ವೆಸ್ಟಿಗೇಟಿಂಗ್ ಟೀಮ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಸೀನಿಯರ್ IPS ಆಫೀಸರ್ನ ಅದನ್ನು ಹೆಡ್ ಮಾಡಬೇಕು ಅಂತ ಕೇಳಿದ್ವಿ. ಅದ್ರ ಜೊತೆಗೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜು ನೇತೃತ್ವದಲ್ಲಿ ಮಾಡಬೇಕು ಅಂತ ಕೇಳಿದ್ವಿ. ಆಮೇಲೆ ಒಬ್ಬ ಪ್ರಾಸಿಕ್ಯೂಟರ್ನ ನಿಜವಾಗ್ಲೂ ಇದನ್ನ ಅಸಿಸ್ಟ್ ಮಾಡಲಿಕ್ಕೆ ಒಬ್ಬ ಪ್ರಾಸಿಕ್ಯೂಟರ್ ನೇಮಿಸ್ಕೋಬೇಕು ಅಂತ ಕೂಡ ಮೆಮೊರಾಂಡಮಲ್ಲಿ ಹೇಳಿದ್ವಿ. ಆಮೇಲೆ ಆ ಬಾಡಿನ ಎಕ್ಸ್ಯೂಮ್ ಮಾಡೋಂಥ ಸಂದರ್ಭದಲ್ಲಿ ವಿಡಿಯೋಗ್ರಾಫ್ ಮಾಡಬೇಕು. ಅದ್ರ ಜೊತೆಗೆ FSL ಫೊರೆನ್ಸಿಕ್ ಸೈನ್ಸ್ ಅವರು ಇರಲೇಬೇಕಾಗತ್ತೆ. ಯಾಕೆಂತಂದರೆ ಒಂದು ಉಗುರು ಸಿಕ್ಕಿದ್ರು, ಒಂದು ಕೂದಲು ಸಿಕ್ಕಿದ್ರು ಕೂಡ ಅದು ಯಾರ್ದು ಅಂತ ಕಂಡುಹಿಡಬೇಕಾಗತ್ತೆ. ಆದ್ದರಿಂದ FSL ಅವ್ರು ಭಾಳ ಇಂಪಾರ್ಟೆಂಟ್ ಇರಬೇಕಾಗತ್ತೆ. ಹೀಗೆ ಕಾನೂನಾತ್ಮಕವಾಗಿ ಅದು ನಿಜವಾಗ್ಲೂ ನಮ್ಮ ಒಂದು ಸಜೆಸ್ಟಿವ್ ಆಗಿ ನಾವೊಂದು ಇದನ್ನು ಕೊಟ್ಟಿದ್ದೇವೆ. CM ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಡೆಫಿನೆಟಾಗಿ ನಾನು ಇದನ್ನ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡ್ತೀನಿ. ನಾನು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ಒಂದು ಇದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಬ್ಬ ಸೀರಿಯಲ್ ಕಿಲ್ಲರ್ ಅಂತಂದರೆ ಅದು ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಇಷ್ಟೊಂದು ಸಾವುಗಳು ಒಂದಲ್ಲ ಎರಡಲ್ಲ. ಸೊ ಹೇಗಾಗಿರುತ್ತೆ ಸರ್ ಮುಂದೆ ಪ್ರೊಸೀಜರ್ ಹೇಗಿರುತ್ತೆ ನಿಮ್ಮ ಪ್ರಕಾರ? ಅಲ್ಲ, ನನಗೆ ಅನಿಸೋ ಪ್ರಕಾರ ಇದು 1983ಇಂದ ನಡೆದಿದೆ. 1983ನಲ್ಲೇ ಅಸೆಂಬ್ಲಿಯಲ್ಲಿ ಸಾವಿನ ಬಗ್ಗೆ ಚರ್ಚೆ ಆಗಿದೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಆಗಲೇ ಚರ್ಚೆ ಆಗಿದೆ. ಆಗಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬರ್ತಾ ಇದೆ. ಏನು ಮಾಡ್ತಾ ಇಲ್ಲ. ಯಾಕಂತಂದರೆ ಇವರೆಲ್ಲ ಹೇಳ್ತಾ ಇರೋದು, ಅದನ್ನು ನನ್ನ ಮಾತಲ್ಲ, ಎಲ್ಲರೂ ಹೇಳ್ತಾ ಇರೋದು, ಅಲ್ಲಿರುವಂಥ ಭಾಳ ಹೈ ಪ್ರೊಫೈಲ್ ಜನ, ಅವ್ರ ಹತ್ರ ಅಧಿಕಾರ ಇದೆ, ಹಣ ಇದೆ, ಅವ್ರಿಗೆಲ್ಲವೂ ಇರೋದ್ರಿಂದಾಗಿ ಅವ್ರು ಏನು ಬೇಕಾದರೂ ಮಾಡಿದ್ರು ನಡೆಯುತ್ತೆ ಅನ್ನೋ ಥರ ಆಗ್ತಾ ಇದೆ. ಅದು ಆಗಬಾರ್ದು. ಡೆಮೋಕ್ರಸಿನಲ್ಲಿ ಆ ಥರ ಆಗುವಂಥದ್ದು ಭಾಳ ತಪ್ಪು ಅಂತ ನನಗನ್ನಿಸ್ತಾ ಇದೆ. ಇವತ್ತಲ್ಲ ನಾಳೆ ಅದು ಅವರು ಶಿಕ್ಷೆಗೆ ಒಳಗಾಗಲೇಬೇಕಾಗತ್ತೆ. ಯಾಕಂದರೆ ದಿಸ್ ಇಸ್ ಎ ಡೆಮೋಕ್ರಸಿ ಕಂಟ್ರಿ. ಇಲ್ಲೊಂದು ಕಾನ್ಸ್ಟಿಟ್ಯೂಷನ್ ಇದೆ, ಇಲ್ಲೊಂದು ಸುಪ್ರೀಂ ಕೋರ್ಟ್ ಇದೆ, ಇಲ್ಲೊಂದು ಹೈಕೋರ್ಟ್ ಇದೆ. ಇಲ್ಲಿ ಎಲ್ಲರೂ ಎಸ್ಕೇಪ್ ಆಗಲಿಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಒಬ್ಬ ವಕೀಲನಾಗಿ ನಾನು ಇದನ್ನು ನಂಬಿದ್ದೀನಿ. ಇನ್ನು ಧರ್ಮಸ್ಥಳ ಅಂತಂದರೆ ಸದಾ ಏನೋ ಒಂದು ರೀತಿ ಕಾಂಟ್ರವರ್ಸಿಯಲ್ಲಿ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಅಂತಂದರೆ ಹೆದರ್ಕೋತಾರೆ. ಹೌದು, ಎಲ್ಲೋ ಒಂದು ರೀತಿ ಹೆಣ್ಮಕ್ಳು ಸೇಫ್ ಇಲ್ಲ ಅನ್ನೋದಾಗ ಅನ್ನೋಂಥ ಮನಸ್ಥಿತಿ ಬಂದ್ಬಿಟ್ಟಿದೆ ಇವಾಗಿನ ಹೆಣ್ಮಕ್ಳಲ್ಲಿ. ಸೊ ಏನು ಹೇಳ್ತೀರಾ ಸರ್? ಇಲ್ಲ, ಅದು ಬರೋದಕ್ಕೆ ಕಾರಣ ಇದೆ. ನೀವು ಹೇಳ್ತಾ ಇರೋದು ಸರಿ ಇದೆ. ಯಾಕಂತಂದರೆ ಅನೇಕ ಜನ ಅಲ್ಲಿ ಹೋಗಿ ಕಳ್ಕೊಂಡಂಥವ್ರು ಕಂಪ್ಲೇಂಟ್ ಕೊಡೋಕ್ಕೂ ಹೋಗೋಕ್ಕಾಗಿಲ್ಲ. ಮತ್ತೆ ಹಿಂಗೆಲ್ಲ ಆಗಿದೆ ಅಂತೇಳ್ಬಿಟ್ಟು ಯಾರ ಜೊತೆಲಿ ಹೇಳ್ಕೊಳೋಕ್ಕೂ ಆಗಲ್ಲ. ಮತ್ತು ಅವ್ರ ಕುಟುಂಬದ ಬಗ್ಗೆ ಭಯ ಇರುತ್ತೆ, ಅವ್ರೇನಾಗ್ತಾರೋ ಅನ್ನೋಂಥ ಭಯ ಇರುತ್ತೆ. ಅಲ್ಲಿ ಈಗ ಕತೆಗಳು ಈಗ ಬರ್ತಾ ಇರೋವಂತಹ ಸ್ಟೋರೀಸ್ ನೋಡ್ತಾ ಇದ್ದರೆ ಭಾಳ ಬೀಭತ್ಸವಾಗಿ ರೇಪ್ ಮಾಡಿ ಕೊಂದಿದ್ದಾರೆ. ಅದರಲ್ಲೂ ಕೂಡ ಸಣ್ಣ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ಅವರ ಸ್ಕೂಲ್ ಬ್ಯಾಗು, ಅವ್ರ ಬುಕ್ಸ್ ಕೂಡ ಅದ್ರ ಜೊತೆಯಲ್ಲಿ ಬರಿ ಮಾಡಿದ್ದಾರೆ. ಇದು ಅತ್ಯಂತ ಹೀನ ಮತ್ತು ಭಯಾನಕ ಇದು. ಈ ಭಯಾನಕವಾದಂಥ ಇದನ್ನು ಮಾಡಿದಂಥವ್ರು ನಿಜವಾಗ್ಲೂ ಕೂಡ ಹೊರಗಡೆ ನಾಗರಿಕ ಪ್ರದೇಶದಲ್ಲಿ ಇರಬಾರ್ದು. ಅವ್ರು ಜೈಲಿಗೆ ಹೋಗಬೇಕು ಅಥವಾ ಅಂಥವ್ರನ್ನ ಹ್ಯಾಂಗ್ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಅಂತ ಅವ್ರೇನು ಸಿಕ್ಕಿದ್ದು ಅಂತ ಹೇಳಿದ್ರೆ ಅವ್ರಿಗೆ ಹ್ಯಾಂಗ್ ಮಾಡುವಂಥ ಶಿಕ್ಷೆನೇ ಆಗಬೇಕು ಅಂತೇಳಿ ಒಬ್ಬ ವಕೀಲನಾಗಿ ನಾನು ಬಯಸ್ತೀನಿ, ಒಬ್ಬ ಹ್ಯೂಮನ್ ಬೀಯಿಂಗಾಗಿ ನಾನು ಬಯಸ್ತೀನಿ.